ಮಕ್ಕಳಾಗುವಂಥ ಚಾನ್ಸಸ್ ತುಂಬ ಕ್ಷೀಣಿಸ್ತಾ ಇದೆ. ಆಫ್ಟರ್ 35 ಆದಂತಹ ಏಜ್ ಆಗಿರುವಂಥ ಮಹಿಳೆಯರು IVF ಟ್ರೀಟ್ಮೆಂಟ್ ತಗೋಬಹುದಾ? IVF ನಿಂದ ಈ ಭಾವನಾ ರಾಮಣ್ಣ ಅವರ ಕೇಸಲ್ಲಿ ಆದಂಗೆನೆ ಏನಾದರೂ ಮಗು ಡೆತ್ ಆಗೋದಕ್ಕೆ ಕಾರಣ ಇದೆ. ಸೊ ಒಂದ್ ಮಗು ದಪ್ಪವಾಗಿ ಹುಟ್ಟುತ್ತೆ, ಇನ್ನೊಂದು ಮಗು ವೆಯ್ಟ್ ಲಾಸ್ ಆಗುತ್ತೆ, ಈ ತರ ಎಲ್ಲ ಇರುತ್ತೆ. ಸೊ ಕೆಲವೊಬ್ಬರೆಲ್ಲನೂ ತಪ್ಪು ಕಲ್ಪನೆ ಅಂತ ಹೇಳ್ಬಿಟ್ಟು ತಿಳ್ಕೊತಾ ಇರ್ತಾರೆ IVF ಬೇಡ ಅಂತ. ಕೊಟ್ರೇನೆ ಆಗತ್ತೆ. ಇನ್ ಕೆಲವೊಬ್ರಿಗೆ IUI ಬೇಕಾಗತ್ತೆ. ಇನ್ ಲಾಸ್ಟ್ ಯಾರಿಗೂ ಆಗ್ಲಿಲ್ಲ ಅಂತಂದಾಗ ಈಗ ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕು ಅಂತಂದರೆ ಏನಾದರೂ ಪ್ರಾಪರ್ ವರ್ಕೌಟ್ ಅನ್ನೋದು ಏನಾದರೂ ಇದೆಯಾ? ಆ್ಯಂಡ್ ಹಾಗೆಯೇ ಫುಡ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಏನಾದರೂ ಇದೆಯಾ ಅಂತ? ಹೌದು. ಅಂದರೆ ಅವರಿಗೆ ಏನು ಸೂಟ್ ಆಗುತ್ತೆ, ಯಾಕಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಹಾಗಾಗಿ ಒಂದು ಪರ್ಟಿಕ್ಯುಲರ್ ನಾವು ಅಡ್ವೈಸ್ ಮಾಡಿದ್ರೆ ಅದು ಅವರಿಗೆ ಸೂಟ್ ಆಗದೆ ಇರ್ಬೋದು. ಹಾಗಾಗಿ ಅವರು ಒಂದು ಡಯಟಿಷಿಯನ್ ಅಂತ ಅವರನ್ನು ಮೀಟ್ ಮಾಡಬೇಕಾಗತ್ತೆ, ಯಾರಿಗೆ ವೆಯ್ಟ್ ಲಾಸ್ ಬಯಸ್ತಾ ಇದ್ದಾರೆ. ಸೊ ಅವರು ಆ ಬಾಡಿಗೆ ಅನುಗುಣವಾಗಿ, ಅವರ ಫುಡ್ ಚಾಯ್ಸಸ್ಗೆ ಅನುಗುಣವಾಗಿ ಅವ್ರಿಗೆ ಡಯಟನ್ನು ಅಡ್ವೈಸ್ ಮಾಡ್ತಾರೆ. ಮತ್ತು ಅವರು ವೆಜಿಟೇರಿಯನು, ನಾನ್ ವೆಜಿಟೇರಿಯನು ಏನು ಅವ್ರಿಗೆ ಸೂಟ್ ಆಗುತ್ತೆ ಅಂತ ನೋಡಿಬಿಟ್ಟು ಡಯಟನ್ನು ಅಡ್ವೈಸ್ ಮಾಡಿದ್ರೆ ಅದೇ ಬೆಟರು. ಆಮೇಲೆ ಅವ್ರ ವರ್ಕೌಟ್ ಕೂಡ ಪರ್ಸ್ನಲೈಸ್ಡ್ ಮತ್ತು ಇಂಡಿವಿಜುವಲೈಸ್ಡ್ ಮಾಡಿದ್ರೆ ಒಳ್ಳೆಯದು. ಈಗ ಕೆಲವೊಬ್ಬರಿಗೆ ಈ ಜಿಮ್ಗೆ ಹೋಗೋಕೆ ಇಷ್ಟ ಆಗಲ್ಲ, ಇನ್ನು ಕೆಲವೊಬ್ರಿಗೆ ಜಿಮ್ ಲೈಕ್ ಆಗುತ್ತೆ. ಹಾಗಾಗಿ ಇಂಥದ್ದೇ ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾಡಬೇಕು ಅಂತಿಲ್ಲ, ಏನಾದರೂ ಆಗಲಿ. ಬಟ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ ಎಕ್ಸಸೈಸ್ ಇಷ್ಟು ಒಂದು ಅರ್ಧ ಗಂಟೆನಾದರೂ ಎಕ್ಸಸೈಸ್ ಮಾಡಬೇಕು, ವಾರದಲ್ಲಿ ಒಂದು 5 ದಿನನಾದರೂ ಎಕ್ಸಸೈಸ್ ಮಾಡಲೇಬೇಕು, ಈ ಥರ. ಎಸ್ ಮ್ಯಾಮ್, ಆಗಲೇ IVF ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನು ಕಂಟಿನ್ಯೂಟಿ ಮಾಡೋದಾದರೆ, ಸೊ ಈ IVF ಅನ್ನೋದ್ರ ಬಗ್ಗೆ ಸಾಕಷ್ಟು ಈ ಹಳ್ಳಿ ಕಡೆ ಅನ್ನೋವಂಥವ್ರಿಗೆ ಸಾಕಷ್ಟು ಅಷ್ಟೊಂದು ಇನ್ಫಾರ್ಮೇಷನ್ ಇರೋದಿಲ್ಲ, ಹಾಗೆಯೇ ಅದ್ರ ಬಗ್ಗೆ ಜ್ಞಾನ ಅನ್ನೋದಿರೋದಿಲ್ಲ. ಸೊ ಕೆಲವೊಬ್ಬರೆಲ್ಲನೂ ತಪ್ಪು ಕಲ್ಪನೆ ಅಂತ ಹೇಳ್ಬಿಟ್ಟು ತಿಳ್ಕೊತಾ ಇರ್ತಾರೆ IVF ಬೇಡ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲವರು ಏನು ಅನ್ಕೊತಾರೆ ಅಂತಂದರೆ, ಈ ಹಿರಿಯರೆಲ್ಲ ಇರ್ತಾರೆ, ನಮ್ಮ ವಂಶ ಬೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ IVF ಅನ್ನುವಂಥದ್ದು ಸೊ ಸಾಕಷ್ಟು ತಪ್ಪು ಕಲ್ಪನೆ ಅನ್ನುವಂಥದ್ದನ್ನೇ ಬಿಂಬಿಸ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಹೋಗಬೇಕು ಅಂದರೆ ಜನರಿಗೆ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ ಅಥವಾ ಯಾವ ರೀತಿಯಾದಂತಹ ಮೋಟಿವೇಶನ್ಸ್ ಬೇಕಾಗುತ್ತೆ ಅಂತ? ಒಂದು ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಬಂಜೆತನ ಇಸ್ ಈಕ್ವಲ್ ಟು IVF ಅಂತ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಅಂತಂದರೆ ನಾವು ಈಗ ಏನಾದರೂ ಫರ್ಟಿಲಿಟಿ ಸೆಂಟರ್ಗೆ ಹೋಗ್ಬಿಟ್ರೆ ಎಲ್ಲರಿಗೂ IVF ಮಾಡಿಬಿಡ್ತಾರೆ ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ. ಸೊ ಏನಂತಂದರೆ, ಈಗ ಬಂಜೆತನಕ್ಕೆ ನಾನಾ ರೀತಿಯ ಕಾರಣಗಳಿರುತ್ತೆ, ಆಮೇಲೆ ನಾನಾ ರೀತಿಯ ಟೆಸ್ಟ್ಗಳು ಬೇಕಾಗುತ್ತೆ. ಸೊ ಅದರಲ್ಲಿ ಏನು ತೊಂದರೆ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಟ್ರೀಟ್ಮೆಂಟನ್ನು ಮಾಡ್ಬೋದು. ಎಲ್ಲರಿಗೂ IVF ಬೇಕಾಗಲ್ಲ. ಸೊ ಅದು ತಪ್ಪು ಕಲ್ಪನೆಯನ್ನು ಅವರು ತೆಗೆದುಬಿಡಬೇಕು. ಇನ್ನೊಂದು ಏನಂತಂದರೆ, ಹಳ್ಳಿಗಳಲ್ಲಿ ರೀಚ್ ಆಗಿಲ್ಲ ಇನ್ನೂ ಈ ಥರದೊಂದು ಟ್ರೀಟ್ಮೆಂಟ್ ಇದೆ ಅನ್ನೋದು ಅವ್ರಿಗೆ ಇನ್ಫಾರ್ಮೇಷನ್ನೇ ಇಲ್ಲ. ಹಾಗಾಗಿ ಅವರಿಗೆ ಒಂದು ಜಾಗೃತಿ ಬೇಕು, ಆಮೇಲೆ ಅವ್ರಿಗೊಂದು ಮೆಸೇಜು, ಅವ್ರಿಗೆ ಅರಿವಳಿಕೆ ಅನ್ನೋದು ತುಂಬಾ ಬೇಕಾಗುತ್ತೆ. ಸೊ ಮೇ ಬಿ ಕ್ಯಾಂಪ್ ಮುಖಾಂತರ ಅಥವಾ ಏನಾದರೂ ಒಂದು ಕ್ಯಾಂಪೇನ್ ಮುಖಾಂತರ ಅವರಿಗೆ ತಿಳಿಸ್ಕೊಟ್ರೆ ಅವ್ರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮತ್ತು ಈಗ ಎಲ್ಲರಿಗೂ IVF ಬೇಕಾಗಲ್ಲ, ಒಂದು ಸಣ್ಣ ಸಣ್ಣ ಟ್ರೀಟ್ಮೆಂಟು ಕೇವಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿದ್ರೆ ಸಾಕಾಗುತ್ತೆ. ಒಳ್ಳೆಯ ಆರೋಗ್ಯಕರ ಆಹಾರ ಮತ್ತು ಡಯಟು ಮತ್ತು ಎಕ್ಸಸೈಸಿಂದನೇ ಎಷ್ಟೊಂದು ಜನಕ್ಕೆ ಮಕ್ಕಳಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಜಸ್ಟ್ ಒಂದು ಸಿಂಪಲಾಗಿ ಟ್ಯಾಬ್ಲೆಟ್ಸು ಕೊಟ್ರೇ ಆಗುತ್ತೆ. ಇನ್ನು ಕೆಲವೊಬ್ರಿಗೆ IUI ಬೇಕಾಗುತ್ತೆ. ಇನ್ನು ಲಾಸ್ಟ್ ಯಾರಿಗೂ ಆಗಲಿಲ್ಲ ಅಂತಂದಾಗ IVF ಬೇಕಾಗುತ್ತೆ. ಹಾಗಾಗಿ ಈ ಒಂದು ತಪ್ಪು ಕಲ್ಪನೆ ಎಲ್ಲರಿಗೂ ಹೋಗಬೇಕು. ಸೊ ಏನೇ ತೊಂದರೆ ಇದ್ರೂ ನಿಮ್ಮ ಹತ್ತಿರದ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಒಂದು ಇನ್ಫಾರ್ಮೇಷನ್ ತೊಗೊಂಡ್ರೂ ಸಾಕು, ಎಷ್ಟೊಂದು ನಿಮಗೆ ಅರಿವು ಬರುತ್ತೆ ಅದ್ರ ಬಗ್ಗೆ. ಸೊ ಅದೊಂದು. ಮ್ಯಾಮ್, IUI ಅಂತ ಹೇಳಿದ್ರಿ, IUIಗೂ IVF ಏನೆಲ್ಲ ಡಿಫ್ರೆನ್ಸಸ್ ಕಾಣಬಹುದು? IUI ಅಂದರೆ ಏನು, IVFಗೆ ಏನಿದೆ ಆಗುತ್ತೆ ಅಂತ? IUI ಅಂತಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ಬಿಟ್ಟು. ಈಗ ಮದುವೆ ಆಗಿ ಕೆಲವೇ ವರ್ಷಗಳಾಗಿದೆ, ಆದರೆ ಸ್ಪರ್ಮ್ನಲ್ಲಿ ಸ್ವಲ್ಪ ಮಾಡರೇಟ್ ಅಬ್ನಾರ್ಮಲಿಟಿ ಇದೆ, ತುಂಬ ಬ್ಯಾಡ್ ಅಬ್ನಾರ್ಮಲಿಟೀಸ್ ಇಲ್ಲ. ಆ ಥರ ಇದ್ದಾಗ ಅಂದರೆ ಸ್ವಲ್ಪ ಕೌಂಟ್ ಕಡಿಮೆ ಆಗಿದೆ, ಸ್ವಲ್ಪ ಮಾರ್ಫಾಲಜಿ ಕಡಿಮೆ ಆಗಿದೆ, ಈ ಥರದೊಂದು ಅಬ್ನಾರ್ಮಲಿಟಿ. ಆಮೇಲೆ ಒಂದೇ ಒಂದು ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆ, ಇನ್ನೊಂದು ಚೆನ್ನಾಗಿದೆ. ಆಮೇಲೆ ಒಂದು ಟ್ಯಾಬ್ಲೆಟ್ಸ್ಗಳು ಒಂದು 3-4 ಸಲ ಕೊಟ್ಟು ಓವ್ಯುಲೇಷನ್ ಆಗಿದೆ, ಆದರೆ ಅದು ಟ್ರೀಟ್ಮೆಂಟ್ ಸಕ್ಸಸ್ ಆಗಿಲ್ಲ ಅಂದಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ IUIಗೆ ಹೋಗ್ಬೋದು. ಸೊ ಈ IUIಯಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಹಾರ್ಮೋನಲ್ ಮಾತ್ರೆಗಳು ಅಥವಾ ಇಂಜೆಕ್ಷನ್ಸು ಎರಡು ಕಾಂಬಿನೇಷನ್ ಅಲ್ಲಿ ಕೊಟ್ಬಿಟ್ಟು ಎಗ್ ರಿಲೀಸ್ ಆಗೋ ಟೈಮ್ನಲ್ಲಿ ಹಸ್ಬೆಂಡ್ದು ಸೀಮನನ್ನು ಅದನ್ನು ವಾಶ್ ಮಾಡಿಬಿಟ್ಟು ಆ ಪ್ರಾಸೆಸಿಂಗ್ ಅಂತ ಮಾಡ್ತೀವಿ ಲ್ಯಾಬ್ನಲ್ಲಿ. ಸೊ ಆ ಪ್ರಾಸೆಸ್ಡ್ ಸೀಮನಲ್ಲಿ ಏನಾಗುತ್ತೆ ಅಂತಂದರೆ, ಅನ್ಹೆಲ್ದಿ ಸ್ಪರ್ಮ್ಸು, ಡೆಡ್ ಸ್ಪರ್ಮ್ಸು, ಈ ಥರದ್ದೆಲ್ಲ ರಿಮೂವ್ ಆಗಿಬಿಡುತ್ತೆ. ಓನ್ಲಿ ಚೆನ್ನಾಗಿರುವಂತಹ, ಕ್ವಾಲಿಟಿ ಇರುವಂತಹ, ಚೆನ್ನಾಗಿ ಮೂವ್ಮೆಂಟ್ ಇರುವಂತಹ ಸ್ಪರ್ಮ್ಸ್ಗಳನ್ನು ಒಂದು ಸಿರಿಂಜ್ ಮುಖಾಂತರ ಗರ್ಭಕೋಶಕ್ಕೆ ಇಂಜೆಕ್ಷನನ್ನು ಮಾಡ್ತೀವಿ ಅಷ್ಟೇ. ಬೇರೆ ಯಾವುದೇ ರೀತಿಯ ಒಂದು ಅನಸ್ಥಿಷಿಯಾ ಕೊಟ್ಟು ಯಾವುದೇ ರೀತಿಯ ಒಂದು ಸರ್ಜರಿ ಆಗಲಿ ಏನೂ ಪ್ರಕ್ರಿಯೆ ನಡೆಯೋದಿಲ್ಲ. ಹಾಗಾಗಿ ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್, ಯಾವುದೇ ರೀತಿಯ ಪೇಯ್ನ್ ಆಗೋದಿಲ್ಲ. ಸೊ ತಪ್ಪು ಕಲ್ಪನೆ ಅಲ್ಲೂ ಕೂಡ ಇದೆ, IUI ಅಂದರೆ ಪೇಯ್ನ್ ಆಗಿಬಿಡುತ್ತಂತೆ, ಆಪ್ರೇಷನ್ ಮಾಡಿಬಿಡ್ತಾರೆ ಅಂತ. ಸೊ ಆ ಥರದ್ದು ಏನೂ ಒಂದು ನಡೆಯೋದಿಲ್ಲ. ಸೊ ಸಕ್ಸಸ್ಸು ಒಂದು 18 to 20% ಇರುತ್ತೆ.
ಇನ್ನು IVF ನಾನು ಮೊದಲೇ ಹೇಳ್ದಂಗೆನೆ ಇದರಲ್ಲಿ ನಿಮಗೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಒಂದು 8ರಿಂದ 12 ದಿನಗಳ ಕಾಲ ತಗೊಳ್ಬೇಕಾಗತ್ತೆ. ಅದಾದ ನಂತರ ಎಗ್ ಪಿಕಪ್ ಅನ್ನುವಂಥ ಒಂದು ಸಣ್ಣ ಪ್ರೊಸೀಜರ್ ನಡೆಯುತ್ತೆ, ಅನಸ್ತಿಷ್ಯ ಕೊಟ್ಟು ಮಾಡುವಂಥದ್ದು. ಅದು ಕೂಡ ಏನು ಗಾಬರಿ ಆಗುವಂಥದ್ದಿಲ್ಲ, ವೆರಿ ಸ್ಮಾಲ್ ಪ್ರೊಸೀಜರ್. ಆವಾಗ ಏನಾಗುತ್ತೆ, ಎಗ್ಸ್ ಎಲ್ಲ ನಾವು ಹೊರಗಡೆ ತೆಕ್ಕೊಂಡಾಗ ಲ್ಯಾಬ್ನಲ್ಲಿ ಪ್ರತಿಯೊಂದು ಎಗ್ಗಿಗೂ ಹಸ್ಬೆಂಡ್ದು ಸ್ಪರ್ಮ್ ಅಥವಾ ಅವರು ಒಪ್ಪಿಗೆ ಕೊಟ್ಟಲ್ಲಿ ಡೋನರ್ದು ಸ್ಪರ್ಮ್ ಇದನ್ನು ಇಂಜೆಕ್ಟ್ ಮಾಡಿಬಿಟ್ಟು ಫರ್ಟಿಲೈಸ್ ಮಾಡ್ತೀವಿ. ಆ ಭ್ರೂಣವನ್ನು ಲೇಡಿಯ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡೋದು. ಸೊ ಎರಡು ಬೇರೆ ಬೇರೆ. ಇದ್ರದ್ದು ಸಕ್ಸಸ್ಸು ನಿಮಗೆ 70% ಇರುತ್ತೆ. ಈ ಟೈಮ್ ಡ್ಯೂರೇಷನ್ ಅನ್ನೋದು ಎಷ್ಟು ಬೇಕಾಗಬಹುದು ಇದಕ್ಕೆ ಅಂತ? ಟೈಮ್ ಡ್ಯೂರೇಷನ್ ಅಂತಂದರೆ ಈಗ IUI ಸೈಕಲ್ ಆಗಲಿ ಅಥವಾ IVF ಸೈಕಲ್ ಆಗಲಿ ಒಂದು 15ರಿಂದ ಒಂದು 17 ದಿನ ಬೇಕಾಗತ್ತೆ ಈ ಥರ. ಎಸ್ ಮ್ಯಾಮ್, ಈಗ 35 to 40 ಅಂತಂದ್ರೇ ಮಕ್ಕಳಾಗಲ್ಲ ಅನ್ನುವಂಥದ್ದು. ಯಾಕಂತಂದರೆ ನೀವು ಸ್ಟಾರ್ಟಿಂಗೇ ಕೂಡ ಹೇಳಿದ್ರಿ ನನಗೆ, ಸಾಕಷ್ಟು ಜನ ನಾವು ಲೈಫ್ನ ಲೀಡ್ ಮಾಡ್ತಿರುವಂಥದ್ದಾಗಿರ್ಬೋದು, ವರ್ಕಿಂಗ್ ಅವರ್ಸ್ ಆಗಿರ್ಬೋದು, IT ಸೆಕ್ಟರಲ್ಲಿ ಆ ಸ್ಟ್ರೆಸ್ನ ತೊಗೊಳ್ತಿರ್ಬೇಕು ಅಂತಂದಾಗ ಮಕ್ಕಳಾಗುವಂಥ ಚಾನ್ಸಸ್ಸು ತುಂಬ ಕ್ಷೀಣಿಸ್ತಾ ಇದೆ. ಯಾಕಂತಂದರೆ ಹೆಣ್ಮಕ್ಳು ಮೊದಲೇ ಫುಡ್ ಕನ್ಸಂಪ್ಷನ್ ಮಾಡೋದ್ರಲ್ಲಿ ಜಂಕ್ ಫುಡ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಅಂಥದ್ರಲ್ಲಿ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಆ್ಯಂಡ್ ಪ್ರಾಪರ್ ಎಕ್ಸಸೈಸ್ ಅನ್ನೋದು ಸಿಗ್ತಾ ಇಲ್ಲ. ಈ 40 ಅಥವಾ 35 ಆದಮೇಲೆ ಸೊ IVFಗೆ ಮಹಿಳೆಯರು ಅರ್ಹರಾಗ್ತಾರಾ ಅನ್ನುವಂಥದ್ದು, ಅಥವಾ ಅಂಥ ಮಹಿಳೆಯರು ಆಫ್ಟರ್ 35 ಆದಂತಹ ಏಜ್ ಆಗಿರುವಂಥ ಮಹಿಳೆಯರು IVF ಟ್ರೀಟ್ಮೆಂಟ್ ತಗೋಬಹುದಾ ಅಂತ? ಖಂಡಿತ ತಗೊಳ್ಬೋದು. ಈಗ 35ರಿಂದ 40 ವರ್ಷದ ಮಹಿಳೆಯರು ಯಾರಾದರೂ ಬಂದರೆ, ಈಗ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅವ್ರ ಮದುವೆಗೆ ಎಷ್ಟು ವರ್ಷ ಆಗಿದೆ, ಫಸ್ಟ್ ಮ್ಯಾರೇಜು, ಸೆಕೆಂಡ್ ಮ್ಯಾರೇಜು, ಮುಂಚೆ ಮ್ಯಾರೇಜ್ ಆಗಿದ್ದರೆ ಅದಕ್ಕೆ ಅವರಲ್ಲಿ ಮಕ್ಕಳಿತ್ತ, ಆ ಥರ ಎಲ್ಲ, ಮತ್ತು ಹಸ್ಬೆಂಡ್ದು ಪ್ರೊಫೈಲ್ ಕೂಡ ಏನಾದ್ರು ತೊಂದರೆಗಳಿದೆಯಾ ಅಂತ ಮ್ಯಾಟರ್ ಆಗುತ್ತೆ. ಅದಾದ ನಂತರ ಏನಾದರೂ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇದೆಯಾ ಅಥವಾ ಬೇರೆ ಎಗ್ ರಿಸರ್ವ್ ಹೇಗಿದೆ ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಕಸ್ಮಾತು ಎಗ್ ರಿಸರ್ವ್ ತುಂಬ ಇಲ್ಲವೇ ಇಲ್ಲ ಅಂತಂದಾಗ ಸೊ ನಾವು ಡೈರೆಕ್ಟ್ IVF ಅನ್ನು ಸಜೆಸ್ಟ್ ಮಾಡೋದು ಒಳ್ಳೆಯದು. ಸೊ ಅವ್ರದ್ದೇ ಮೊಟ್ಟೆ ಉಪಯೋಗಿಸ್ಕೊಂಡು IVF ಮಾಡ್ಕೊಳ್ಳೋದಾದರೆ ಖಂಡಿತ ಮಾಡ್ಕೊಳ್ಬೋದು. ಅಕಸ್ಮಾತ್ ಎಗ್ ನಂಬರ್ಸ್ ಇಲ್ಲವೇ ಇಲ್ಲ, ಏನೂ ಇಲ್ಲವೇ ಇಲ್ಲ ಅಂತಂದಾಗ ಆವಾಗ ಡೋನರ್ದು ಎಗ್ಗು ಬೇಕಾಗ್ಬೋದು. ಡೋನರ್ ಎಗ್ಗು ಮತ್ತು ಹಸ್ಬೆಂಡ್ ಸ್ಪರ್ಮ್ ಮುಖಾಂತರ IVF ಅನ್ನು ಮಾಡ್ಕೊಳ್ಬೋದು. ಎಸ್ ಮ್ಯಾಮ್, ರೀಸೆಂಟಾಗಿ ನಿಮಗೆ ನಮಗೆ ಗೊತ್ತಿರೋ ಹಾಗೆಯೇ ಭಾವನಾ ರಾಮಣ್ಣ ಅವರು ಕೂಡ IVF ಟ್ರೀಟ್ಮೆಂಟನ್ನು ತಗೊಳ್ತಾರೆ. ಸೊ ಅವಳಿ ಮತ್ತು ಜವಳಿ ಮಕ್ಕಳು ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಇತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಮಗು ಮಾತ್ರ ಬದುಕುಳಿಯುತ್ತೆ, ಇನ್ನೊಂದು ಮಗು ಆ ಒಂದು ಡೆಲಿವರಿ ಸಂದರ್ಭದಲ್ಲಿ ಡೆತ್ ಆಗುತ್ತೆ. ಈ ಟ್ವಿನ್ಸ್ ಆಗ್ತಾರ IVF ಅನ್ನುವಂಥದ್ದಕ್ಕೆ ಎಕ್ಸಾಂಪಲ್ ನಮ್ಗೆ ಸಿಕ್ಕಿದೆ, ಆಗಬಹುದು ಅಂತ. ಬಟ್ ಈ ಭಾವನಾ ರಾಮಣ್ಣ ಅವರ ಕೇಸಲ್ಲಿ ಆದಂಗೆ ಏನಾದರೂ ಮಗು ಡೆತ್ ಆಗೋದಕ್ಕೆ ಕಾರಣ ಏನು? ಟ್ವಿನ್ಸ್ ಆಗಿರ್ಬೋದು ಅಥವಾ ತ್ರಿವಳಿ ಮಕ್ಕಳಾಗುವಂಥ ಸಂದರ್ಭದಲ್ಲಿ ಮಗು ಡೆತ್ ಆಗೋದಕ್ಕೆ ಏನಾದರೂ ಅವ್ರೇನಾದ್ರೂ ಫಾಲೋ ಮಾಡ್ತಿರುವಂಥ ಡಯಟಲ್ಲಿ ಚೇಂಜ್ ಆಗಿರುತ್ತಾ, ಅಥವಾ ಏನಾದ್ರೂ ಮಿಸ್ಮ್ಯಾಚ್ ಆಗಿರುತ್ತಾ, ಅಥವಾ ಫುಡ್ಡಲ್ಲಾಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಅಥವಾ ಟ್ರೀಟ್ಮೆಂಟಲ್ಲಿ ಅಂತ? ಅವರದ್ದು ಏನು ತೊಂದರೆ ಆಯಿತು ಅಂತ ನನಗೆ ಗೊತ್ತಿಲ್ಲ. ಬಟ್ ಈಗ ಅವಳಿ ಮತ್ತು ತ್ರಿವಳಿಗಳು ಆಗೋ ಸಾಧ್ಯತೆ ಇರುತ್ತೆ IVF ಟ್ರೀಟ್ಮೆಂಟ್ನಲ್ಲಿ. ಬಟ್ 5 to 10% ಅಷ್ಟೇ ಇರುತ್ತೆ. ಅಂದರೆ ಈಗ ನಾರ್ಮಲ್ಲಾಗಿ ಕನ್ಸೀವ್ ಆಗೋರ್ಗು ಅವಳಿ ತ್ರಿವಳಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕಿಂತ ಒಂದು 5 to 10% IVF ಮಾಡಿದಾಗ ಜಾಸ್ತಿ ಇರುತ್ತೆ. ಬಟ್ ಈಗ ನಾವು ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಮುಂಚೆ ನಾವು ಹೆಚ್ಚಿಗೆ ಭ್ರೂಣವನ್ನು ವರ್ಗಾವಣೆ ಮಾಡ್ತಾಯಿದ್ವಿ, ಯಾಕಂದರೆ ಸಕ್ಸಸ್ ಬರಲಿ ಅಂತ ಹೇಳ್ಬಿಟ್ಟು. ಬಟ್ ಈಗ ಏನಾಗಿದೆ ಅಂತಂದರೆ ನಮ್ಮ IVF ಟೆಕ್ನಾಲಜಿನಲ್ಲಿ ತುಂಬ ಮುಂದುವರೆದಂಗೆ ನಮ್ಮ ಲ್ಯಾಬ್ ಟೆಕ್ನಾಲಜಿ ಕೂಡ ತುಂಬ ಮುಂದುವರೆದಿದೆ. ಹಾಗಾಗಿ ಭ್ರೂಣದ ಕ್ವಾಲಿಟಿಗಳು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು Day 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಾದರೆ ನಾವು ಯೂಶಲಿ ಈಗ ಟ್ರೆಂಡ್ ಇರೋದೇನೆಂದರೆ ಸಿಂಗಲ್ ಎಂಬ್ರಿಯೋವನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಅವಳಿ ತ್ರಿವಳಿ ಆಗೋ ಚಾನ್ಸಸ್ ತುಂಬ ಕಡಿಮೆ. ಅದೇ Day 3 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದಾಗ 2ರಿಂದ 3 ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಆಗ ನಿಮಗೆ ಅವಳಿ ತ್ರಿವಳಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ತ್ರಿವಳಿ ಆಯಿತು ಅಂತಂದರೆ ನಿಮಗೆ ಫೀಟಲ್ ರಿಡಕ್ಷನ್ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಪ್ರೆಗ್ನೆಂಟ್ ಆದಮೇಲೆ 3 ಭ್ರೂಣವನ್ನು ನೀವು ಒಂದು ಸಣ್ಣ ಪ್ರೊಸೀಜರ್ ಮುಖಾಂತರ 2 ಭ್ರೂಣಕ್ಕೆ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಇದೆ, ಸಣ್ಣ ಸರ್ಜರಿ ಮುಖಾಂತರ. ಸೊ ಆ ಟ್ವಿನ್ಸ್ ಇರುವಂಥದ್ದು ಅದು ಯಾವ ರೀತಿ ಟ್ವಿನ್ಸ್ ಫಾರ್ಮೇಷನ್ ಆಗಿದೆ ಅನ್ನೋಂಥದ್ದು ಮ್ಯಾಟರ್ ಆಗುತ್ತೆ. ಈಗ ಒಂದೇ ಸ್ಯಾಕ್ನಲ್ಲಿ 2 ಅವಳಿಗಳು ಇದ್ದಾರೆ ಅಂತಂದರೆ ಆವಾಗ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ಹೋಗ್ತಾ ಹೋಗ್ತಾ ಪ್ರೀಟರ್ಮ್ ಡೆಲಿವರಿಗಳು ಬೇಗ ಆಗುತ್ತೆ, 8 ತಿಂಗಳಿಗೇ ಹೆರಿಗೆ ಆಗೋಗುತ್ತೆ. ಆಮೇಲೆ ಒಂದೇ ಪ್ಲಾಸೆಂಟನ ಹಂಚ್ಕೊಳ್ಳೋದ್ರಿಂದ ಸೊ ಒಂದು ಮಗು ದಪ್ಪವಾಗಿ ಹುಟ್ಟುತ್ತೆ, ಇನ್ನೊಂದು ಮಗು ವೆಯ್ಟ್ ಲಾಸ್ ಆಗುತ್ತೆ, ಈ ಥರ ಎಲ್ಲ ಇರುತ್ತೆ. ಆಮೇಲೆ ವಾಟರ್ ಕಂಟೆಂಟಲ್ಲಿ ಸಮಸ್ಯೆಗಳಾಗುತ್ತೆ, ಹೀಗೆಲ್ಲ ತೊಂದರೆಗಳಾಗುತ್ತೆ. ಅದೇ 2 ಅವಳಿಗಳು ಬೇರೆ ಬೇರೆ ಸ್ಯಾಕ್ನಲ್ಲಿ ವಾಟರ್ ಬ್ಯಾಗಲ್ಲಿ ಇದ್ದಾಗ ಕಾಂಪ್ಲಿಕೇಶನ್ಸ್ ಅಷ್ಟೊಂದು ಹೆಚ್ಚಿಗೆ ಆಗೋದಿಲ್ಲ. ಯೂಶಲಿ ಒಂದು 8.5ರಿಂದ 9 ತಿಂಗಳವರೆಗೂ ಈ ಪ್ರೆಗ್ನೆನ್ಸಿ ಮುಂದೂಡ್ಬೋದು, ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಓಕೆ, ಈಗ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದರೆ ಅದನ್ನು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂದಾಗ
ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ತಗೋಬಹುದಾ ಅಂತ? ಮುಂಜಾಗ್ರತಾ ಕ್ರಮ ಒಳಗಡೆ ಅದು ಹೇಗೆ ಡಿವಿಷನ್ ಆಗುತ್ತೆ ಅನ್ನೋಂಥದ್ದು ಭ್ರೂಣ ಟ್ರಾನ್ಸ್ಫರ್ ಆದಮೇಲೆ ಅದು ಗೊತ್ತಾಗೋದಿಲ್ಲ, ಹಾಗಾಗಿ ನಮ್ಮ ಕೈಯಲ್ಲೂ ಇರೋದಿಲ್ಲ. ಸೊ ನಾವು ಅದು ಪ್ರಿಕಾಷನರಿ ಆಗಿ ಒಂದೇ ಸಿಂಗಲ್ ಎಂಬ್ರಿಯೋವನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಸೊ ನೀವು ಆ ಪ್ರಿಕಾಷನನ್ನು ಮುಂಚೆನೇ ತೊಗೊಂಡ್ಬಿಟ್ಟು ಆ ತೊಂದರೆಗಳನ್ನು ಅವಾಯ್ಡ್ ಮಾಡ್ಕೋಬೋದು. ಇನ್ನು ಅದೇ ನಾನು ಹೇಳ್ದಂಗೆ 12ನೇ ವಾರ ಅಥವಾ 15ನೇ ವಾರದಲ್ಲಿ ನಿಮಗೆ ಫೀಟಲ್ ರಿಡಕ್ಷನ್ ಪ್ರೊಸೀಜರ್ ಬರುತ್ತೆ, ಅದರಿಂದನೂ ನೀವು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಎಸ್ ಮ್ಯಾಮ್, ಆಗಲೇ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ PCODಗೆ ಬಂದಾಗ ಈ ಮೀಸೆ ಬೆಳೆಯುವಂಥದ್ದಾಗಿರ್ಬೋದು, ಬಿಯರ್ಡ್ ಬೆಳೆಯುವಂಥದ್ದಾಗಿರ್ಬೋದು ಹೆಣ್ಮಕ್ಳಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು. ಈ IVFನಿಂದ ಲೈಂಗಿಕ ಸಮಸ್ಯೆ ಆಗಿರ್ಬೋದು, ಮಾನಸಿಕ ಒತ್ತಡ ಅಥವಾ ದೈಹಿಕ ಪ್ರಾಬ್ಲಮ್ಸ್ ಏನಾದರೂ ಬರುತ್ತಾ ಹೆಣ್ಮಕ್ಳಿಗೆ ಅಂತ, ಅಥವಾ ಸೆಕ್ಷುವಲ್ ಪ್ರಾಬ್ಲಮ್ಸ್ ಏನಾದರೂ ಆಗುತ್ತಾ ಅಂತ? IVFನಿಂದ ಸೆಕ್ಷುವಲ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಆ್ಯಕ್ಚುಲಿ ಯಾರು ಬಂಜೆತನ ಇದೆ, ಯಾರು ಮಕ್ಕಳಾಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಸೊ ಅವರಿಗೆ ತುಂಬ ಅತಿಯಾದ ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ ಫ್ಯಾಮಿಲಿಯಿಂದ, ಆಮೇಲೆ ಬೇಗ ಮಗು ಆಗಬೇಕು ಟೆನ್ಷನ್ನು, ಆಮೇಲೆ ವರ್ಕಿಂಗ್ ವುಮೆನ್ ಇರೋದ್ರಿಂದ ಅವ್ರಿಗೆ ಅಲ್ಲಿ ಕರಿಯರ್ನು ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಇದನ್ನು ಕೂಡ ಲೀವ್ ಅಪ್ಲೈ ಮಾಡಿಕೊಂಡು ಟ್ರೀಟ್ಮೆಂಟ್ಸಿಗೆ ಬರಬೇಕು, ಆ ಒತ್ತಡ ಕೂಡ ಇರುತ್ತೆ. ಆಮೇಲೆ ಏನೋ ಹಸ್ಬೆಂಡ್ ವೈಫಲ್ಲಿ ಈಗೋ ಇಶ್ಯೂಸ್ ಕ್ಲಾಶಸ್ ಇರುತ್ತೆ, ನಿನ್ನಿಂದನೇ ಮಗು ಆಗಲಿಲ್ಲ ಅಂತ ಇಬ್ಬರೂ ಒಬ್ರನ್ನೊಬ್ರು ದೂಷಿಸ್ಕೊಳ್ಳೋದು, ಈ ಥರದ ತೊಂದರೆಗಳು, ಒತ್ತಡಗಳು ತುಂಬ ಇರುತ್ತೆ. ಸೊ ಅದನ್ನು ನಾವು ಕೌನ್ಸಿಲರ್ ಮುಖಾಂತರ ನಾವು ಅವರಿಗೆ ಒಂದು ಕೌನ್ಸಿಲಿಂಗನ್ನು ಕೊಟ್ಟು ಮೆಡಿಟೇಷನ್ನು ಈ ಥರ ಥೆರಪಿಗಳನ್ನು ಕೊಟ್ಟಾಗ ಆ ಒತ್ತಡವನ್ನು ನಾವು ಓವರ್ಕಮ್ ಮಾಡ್ಬೋದು. ಮತ್ತು ಮುಂಜಾಗ್ರತಾ ಕ್ರಮವಾಗಿ ಕೆಲವು ಟ್ಯಾಬ್ಲೆಟ್ಸ್ಗಳನ್ನು ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಸೊ ಅದರಿಂದ ಅವರ ಓವರ್ ಆಲ್ ಬಾಡಿ ಮತ್ತು ಮೆಟಬಾಲಿಸಮ್ ಕೂಡ ಇದಾಗುತ್ತೆ. ಮತ್ತು ಲೈಂಗಿಕ ಕ್ರಿಯೆ ಅಂತಂದರೆ ಈಗ ಈ ಒತ್ತಡದಲ್ಲಿ ಹಸ್ಬೆಂಡು ಬೆಳಗ್ಗೆ ಹೋಗ್ತಾರೆ ಡ್ಯೂಟಿಗೆ, ವೈಫು ರಾತ್ರಿ ಹೋಗ್ತಾರೆ, ಹಾಗಾಗಿ ಇಬ್ಬರು ಮೀಟೇ ಆಗೋದಿಲ್ಲ, ಹಾಗಾಗಿ ಅವರಿಗೆ ಲೈಂಗಿಕ ಕ್ರಿಯೆ ಮಾಡಲಿಕ್ಕೆ ಟೈಮೂ ಇಲ್ಲ, ಆಮೇಲೆ ಎಲ್ಲ ಒತ್ತಡದಲ್ಲೇ ತೊಂದರೆಗಳು, ಹಾಗಾಗಿ ಗಂಡಸರಲ್ಲಿ ಲೈಂಗಿಕ ದೌರ್ಬಲ್ಯ ಇವೆಲ್ಲನೂ ಕಾಣಿಸ್ಕೊಳ್ಳುತ್ತೆ. ಮತ್ತು ಹೆಂಗಸರಲ್ಲೂ ಕೂಡ ವೆಜೈನಿಸ್ಮಸ್ ಅಂತ ಹೇಳ್ತೀವಿ, ಅಂದರೆ ಅವ್ರಿಗೆ ಗೊತ್ತಿಲ್ಲದೇನೆ ಅವರ ವೆಜೈನಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗೋಕ್ಕೆ ಶುರುವಾಗುತ್ತೆ, ಅದರಿಂದ ಅವ್ರಿಗೆ ನಾರ್ಮಲ್ಲಾಗಿ ಸಂಭೋಗ ಕ್ರಿಯೆ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಸೊ ಇದೆಲ್ಲನೂ ಅವ್ರಿಗೆ ಈ ಸ್ಟ್ರೆಸ್ಸು ಮತ್ತು ಬೇರೆ ಬೇರೆ ರೀಸನ್ಸಿಂದ ಬರ್ತಕ್ಕಂಥದ್ದು. ಬಟ್ IVFಯಿಂದ ಇದು ಬರೋದಿಲ್ಲ, ಸೊ ಅದು ಏನು ತೊಂದರೆ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.